ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ನಿಮ್ಮ ಜಾತಿ, ಧರ್ಮ, ಸಾಮಾಜಿಕ ಸ್ಥಾನಮಾನಗಳು ಏನೇ ಇದ್ರೂ ಒಳ್ಳೆಯ ಕೆಲಸವನ್ನ ಮಾಡಿದಾಗ್ಲಷ್ಟೇ ದೇವರ ಕೃಪೆಗೆ ಪಾತ್ರರಾಗೋಕೆ ಸಾಧ್ಯ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಡ್ವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮ್ಮ ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಯಾವ ಮಂಗಳಕರ ವಿಶೇಷ ಮಾಹಿತಿಯನ್ನ ನೀಡೋದಕ್ಕೆ ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ನಾವುಗಳು ಭಗವಂತನ ಮಾಯೆ ಅಂತ ಹೇಳ್ಬೋದು. ಅವನು ಏನಾಗಬೇಕು ಅವನಿಗೆ ಚೆನ್ನಾಗಿ ಗೊತ್ತು. ಹೇಳಿರೋದು ಬೇರೆ, ಮಾಡೋದು ಬೇರೆ. ಅದಕ್ಕೆ ಭಗವಂತನ ನಿಯಮ ನಿಷ್ಠೆ ಪ್ರದೋಷ. ದೋಷಗಳನ್ನು ಕಳೆಯೋಕ್ಕೆ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಮಾಡತಕ್ಕಂಥ ಪ್ರದೋಷ ಎಷ್ಟು ನಿಯಮ ನಿಷ್ಠೆನೋ, ಸಂಧ್ಯಾ ಕಾಲದಲ್ಲಿ ಸೂರ್ಯ ಮುಳುಗಕ್ಕೆ ಮೊದಲು ಯಾವ ಒಂದು ತ್ರಯೋದಶಿ, ಯಾವ ಒಂದು ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಪ್ರದೋಷ ಬರುತ್ತೋ, ಸೂರ್ಯ ಅಸ್ತವಾಗಕ್ಕೆ ಮೊದಲು ಬರುತ್ತೆ 3:15 4:15 ಸಮಯದಲ್ಲಿ. ಆ 3:15 ಸಮಯದಲ್ಲಿ ಪ್ರದೋಷ ಕಾಲ ಹಾಗೆಯೇ ಉಗ್ತಾ ಇರುತ್ತೆ. ಈ ಒಂದು ಪ್ರದೋಷ ಕಾಲದಲ್ಲಿ ಯಾವ ಒಬ್ಬ ಮನುಷ್ಯ ವಿಶೇಷವಾಗಿ ಮಹಾಪ್ರದೋಷ ಅಂತ ಇವತ್ತಿನ ದಿನ ಮಂಗಳವಾರವೇ ಬಿದ್ದಿದೆ. ಈ ಪ್ರದೋಷಕ್ಕೆ ನಿಮಗೆಲ್ಲರಿಗೂ ಏನು ಹೇಳಿದ್ದೀನಿ, ವಿಶೇಷವಾಗಿ ನಂದೀಶ್ವರನ ಪೂಜೆ ಆಯಿತು ಅಂದರೆ ಶಾಪ ಹಾಕಿರ್ತಕ್ಕಂಥ ಪರಮೇಶ್ವರ, ನಾನು ಹೊರಡಿಸಿರ್ತಕ್ಕಂಥ ಆಜ್ಞೆ ಏನು, ನೀನು ಮಾಡಿರ್ತಕ್ಕಂಥ ವಿಧಿವಿಧಾನ ಏನು, ಆದರೂ ಮಾಯ ಆಗಿರೋದ್ರಿಂದ ಭೂಲೋಕದಲ್ಲೇ ನೀನು ನೆಲೆಸ್ಬಿಡು, ಯಾವ ಕಾಲಕ್ಕೂ ಕೈಲಾಸಕ್ಕೆ ಬರಬೇಡ. ಕಲಿಯುಗದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡ್ಕೊತಾನೆ ನಂದೀಶ್ವರ. ತಪ್ಪಾಯಿತು ಕ್ಷಮಿಸು ಅಂದಾಗ ಯಾವ ಕಾಲಕ್ಕೂ ನೀನು ಕಲಿಯುಗದಲ್ಲಿ ಬಂದು ನನ್ನ ಸೇರ್ಬೋದು ಅಂತ ಆಗ ನಂದೀಶ್ವರನು ಎದ್ದೇಳೋ ಸಮಯ ಬಂತು 2012. ಅದೇ ಪ್ರಕೃತಿಯ ಲಯ. ಇಂಥ ಒಂದು ಸಂಗಮ ಆಗಕ್ಕೆ ಮೊದಲು ಪ್ರದೋಷ ಕಾಲಕ್ಕೆ ಯಾರ್ಯಾರು ಪೂಜೆ ಮಾಡ್ತೀರಾ? ನೀವು ಬರೀ ಸಂಕಷ್ಟ ಚತುರ್ದಶಿ ಪೂಜೆ ಮಾಡಿದ್ರೆ ಪ್ರಯೋಜನವೇ ಇಲ್ಲ. ಬರೀ ಸತ್ಯನಾರಾಯಣ ಪೂಜೆ ಪೌರ್ಣಮಿ ದಿವಸ ಮಾಡಿದ್ರೆ ಪ್ರಯೋಜನವೇ ಇಲ್ಲ. ಈ ಎರಡಕ್ಕೆ ಮಧ್ಯ ತನ್ಮಧ್ಯೆ ಸ್ವರೂಪೇ ಅಂತ. ತನ್ಮಧ್ಯೆ ಅಂದ್ರೇನು? ಎರಡಕ್ಕೆ ಮಧ್ಯದಲ್ಲಿ ಯಾವ ಕಾಲಕ್ಕೆ ಎರಡು ಪ್ರದೋಷ ಬರುತ್ತೆ ನೋಡಿ. ಅಮಾವಾಸ್ಯ ಪ್ರದೋಷ ಬರುತ್ತೆ, ಪೌರ್ಣಮಿ ಪ್ರದೋಷ ಬರುತ್ತೆ. ನೀವು ಅಮಾವಾಸ್ಯ ಪ್ರದೋಷ, ಪೌರ್ಣಮಿ ಪ್ರದೋಷ ತನ್ಮಧ್ಯೆ ಅಂತ ಇದನ್ನು ಮಾಡಿದಾಗ ಏನು ಮಾಡಬೇಕಾಗಿಲ್ಲ, ಒಂದು ಅಭಿಷೇಕನ ಏನೂ ಮಾಡಬೇಕಾಗಿಲ್ಲ. ಸಾಯಂಕಾಲ ಪ್ರದೋಷ ನಂದೀಶ್ವರನ ಸ್ಮರಣೆ ಮಾಡ್ಕೊಳ್ಳೋದು, ಏನೂ ಮಾಡಬೇಕಾಗಿಲ್ಲ. ಸಾಕ್ಷಾತ್ ಒಂದು ಎತ್ತಿಗೆ, ಹಸುಗೆ ವಿಶೇಷವಾಗಿರ್ತಕ್ಕಂಥ ಸಾಯಂಕಾಲ ಪ್ರದೋಷದಲ್ಲಿ ಬಾಳೆಹಣ್ಣು, ಯಾಲಕ್ಕಿ, ವಿಶೇಷವಾಗಿರ್ತಕ್ಕಂಥ ಬೆಲ್ಲ, ಕೊಬ್ಬರಿ, ಈ ಒಂದು ಕಡಲೆಕಾಳು ಇದನ್ನೆಲ್ಲ ಹಸುಗೆ ತಿನ್ನಿಸೋದು. ಅಕ್ಕಿಯನ್ನು ಯಾವುದಾದ್ರೂ ಒಂದು ಸೋಮವಾರ ಗುರುವಾರದಲ್ಲಿ ಬಿದ್ದಾಗ ವಿಶೇಷವಾಗಿ ಅದನ್ನು ಕೊಡ್ಬೋದು. ಇಂಥ ಒಂದು ಸಂದರ್ಭ ಪ್ರದೋಷ ಕಾಲದಲ್ಲಿ ಬರೋದರಿಂದ ನಂದೀಶ್ವರನ ಸ್ಮರಣೆ ಮಾಡಿಕೊಂಡು ಪರಮೇಶ್ವರನಿಗೆ ಅಭಿಷೇಕ ಮಾಡಿದಾಗ ಇಡೀ ಜಗತ್ತಿನಲ್ಲಿ ಪರಮೇಶ್ವರ ತನ್ನ ಶಕ್ತಿ ಎಲ್ಲ ಕೊಟ್ಟುಬಿಡ್ತಾನೆ. ತಾನು ನಿದ್ರೆ ಮಾಡೋ ಒಳ್ಳೆ ದಿನವೇ ಈ ಪ್ರದೋಷ. ಅದಕ್ಕೆ ತಿಂಗಳಲ್ಲಿ 2 ಸಲ ಅವನು ನಿದ್ರೆ ಅಂದರೆ ನಿದ್ರೆಗೆ ಹೋಗಲ್ಲ, ಪರಿಪೂರ್ಣವಾಗಿ ವಿಶ್ರಾಂತಿಸ್ತಾನೆ. ಆಗ ಅವನ ಶಕ್ತಿಯನ್ನು 3ನೇ ಕಣ್ಣು ಮಾತ್ರ ತೆಗೆದು ಎಲ್ಲ ಶಕ್ತಿಯನ್ನು ನಂದೀಶ್ವರನಿಗೆ ಒಪ್ಪಿಸ್ಬಿಡ್ತಾನೆ. ಆ ನಂದೀಶ್ವರನಿಗೆ ಒಪ್ಪಿಸಿದಾಗ ನಾವು ಆ ಪ್ರದೋಷಗಳ ಕೇಳಿದಾಗ ಹುಲ್ ತಿಂದ್ಯಾ ಬಸವ, ಊಟ ಮಾಡ್ತೀಯ ಬಸವ, ಅನ್ನೋದೇ ಗೊತ್ತೇ ಹೊರತು ಅಂತಹ ಪ್ರದೋಷದಲ್ಲಿ ನಾವು ನಮ್ಮ ಕಾರ್ಯನ ಸಾಧಿಸ್ಕೋಬೇಕು. ನೀವು ಆ ಪ್ರದೋಷಕ್ಕೆ ಹೋದ್ರೇದೇನೆ ಅವ್ನು ನಂದೀಶ್ವರನಿಗೆ, ನಂದೀಶ್ವರ ನನಗೆ ಇದನ್ನು ಹೇಳು ಅಂತ ಬಲಗಿವಿಲಿ ಹೇಳಬೇಕು. ನಂದೀಶ್ವರನಿಗೆ ಬಲಗಿವಿಲಿ ಹೇಳಿದ್ರೇ ವಿಶೇಷ. ಏನು ಹೇಳಬೇಕು? ನಂದೀಶ್ವರನಿಗೆ ಹೀಗೆ ಕೊಂಬನ್ನು ಹಿಡ್ಕೊಂಡು ಆ ಈಶ್ವರನ ನೋಡಲೇಬೇಕು. ನೋಡ್ಕೊಂಡು ಏನು ಮಾಡಬೇಕು? ಇದೆಲ್ಲ ಪ್ರದೋಷ ಕಾಲದಲ್ಲಿ ನೀವು ಮಾಡ್ತಕ್ಕಂಥ ವಿಧಿವಿಧಾನ. ಇದನ್ನು ಮಾಡದೇ ಇದ್ದರೆ ಪ್ರದೋಷ ಕಾಲದಲ್ಲಿ ಆಗ್ತಕ್ಕಂಥ ಅನಾಹುತಗಳಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಅನುಭವಿಸಲೇಬೇಕು. ಅದಕ್ಕೆ ಇನ್ನ ಮೇಲೆ ನೀವು ನೋಡ್ಬೋದು, ಪ್ರಳಯವೆಲ್ಲ ಬೆಳಗಿನ ಜಾವ ಆಗೋಗ್ತಿತ್ತು, ಯಾವಾಗಲೂ ಸಾಯಂಕಾಲ ಅಂತಲ್ಲ, ಪ್ರದೋಷ ಕಾಲದಾಗ ಆಗೋಕ್ಕೆ ಶುರು ಮಾಡುತ್ತೆ. ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಪ್ರಾರಂಭವಾಗುತ್ತೆ. ಅದಕ್ಕೆ ಭೂಮಿ ಮಧ್ಯೇನ ಸ್ಥಿರ, ಮಧ್ಯದ ಭಾಗ ಪಠಾರ್ ಅಂತ ಮುರಿಯೋಕ್ಕೆ ಶಮನ. ಅದಕ್ಕೆ ಇಂಥ ಒಂದು ಶಮನಕ್ಕೆ ನಾವು ಕಾರ್ತಿವೀರ್ಯಾರ್ಜುನ ಸ್ಮರಣೆ. ಅದಕ್ಕೆ ಆ ಕಾರ್ತಿವೀರ್ಯಾರ್ಜುನನೇ ಸ್ವತಃ ಇವತ್ತಿನ ದಿವಸ ನಾವು ಸ್ಮರಣೆ ಮಾಡ್ಕೋಬೇಕಾದ ದಿನ. ಕಾರ್ತಿವೀರ್ಯಾರ್ಜುನ ಏನು ಮಾಡಿದ ಅಂದರೆ ನಂದೀಶ್ವರನಿಗೆ ನಮಸ್ಕಾರ ಮಾಡಿ ಪ್ರದೋಷ ಪೂಜೆಯನ್ನು ಭೂಮಿಯಲ್ಲಿ ಈಶ್ವರನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅವನು ತೋರಿಸ್ಕೊಟ್ಟ. ಅದಕ್ಕೆ ಇವತ್ತಿನವರೆಗೂ ಕಾರ್ತಿವೀರ್ಯಾರ್ಜುನ ನಂದೀಶ್ವರನ ಎಷ್ಟು ಸ್ಮರಣೆ ಮಾಡ್ಕೊಂಡಿದ್ದಾನೋ ಇವತ್ತು ಇಡೀ ಜಗತ್ತಿನ ಸಾಧನೆ ಕಾರ್ತಿವೀರ್ಯಾರ್ಜುನ ಕೈಲಿ. ಹಾಗೆ ನೀವು ನಿಮ್ಮೆಲ್ಲರಿಗೂ ಅದೇ ಶಕ್ತಿ ಸಿಗಲಿ. ಕಾರ್ತಿವೀರ್ಯಾರ್ಜುನ ಅಂದ್ರೇನು? ಸಹಸ್ರಬಾಹು. ಅದಕ್ಕೆ 1000 ಕೈಯಲ್ಲಿ ಅಂದರೆ 1000 ಕೈಯಲ್ಲಿ ಅವನಿಗೆ 1000 ದಿಕ್ಕಿಂದ ಬರ್ತಕ್ಕಂಥ ಶಕ್ತಿಗಳು, 1000 ವಿಧ ಶಕ್ತಿಗಳನ್ನು ಆ ನಂದೀಶ್ವರ ಪ್ರದರ್ಶನ ಮಾಡ್ತಾನೆ. ಅಂದರೆ ಬರೀ ಒಂದು ನಂದೀಶ್ವರನೇ ಇಷ್ಟು ಪ್ರಸಾದ ಮಾಡಬೇಕಾದ್ರೆ ಇವನು ಅಧಿಪತಿ ಆಗಿರ್ತಕ್ಕಂಥ ಪರಮೇಶ್ವರನು, ಜಗದ ಪಿತಾ ಆಗಿರತಕ್ಕಂಥವನು, ಪಾರ್ವತೀ ಸಮೇತವಾಗಿ ವೃಷಭಾರೂಢನಾಗಿರ್ತಕ್ಕಂಥವನು, ಆ ವೃಷಭದ ಮೇಲೆ ಕೂತ್ಕೊಂಡಾಗ ಎಂಥ ಒಂದು ಶಕ್ತಿ. ಅದಕ್ಕೆ ಹೇಳೋದು, ಈ ಪ್ರದೋಷ ಕಾಲದಲ್ಲಿ ಅವನು ನೋಡಬೇಕಾದ್ರೆ, ದರ್ಶನ ಮಾಡಬೇಕಾದ್ರೆ ಪ್ರದೋಷ ಬಹಳ ಮುಖ್ಯ.
ನಿಮಗೆ ಈ ಒಂದು ಮಹಾಪ್ರದೋಷದಲ್ಲಿ ನಾವುಗಳು ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಎತ್ತ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಪ್ರದೋಷ ಕಾಲದಲ್ಲಿ ನಮಗೆ ಬೇಕಾಗಿರೋದು ವೀರಭದ್ರ, ಕಾಳಭೈರವ, ರುದ್ರದೇವತೆಗಳಾಗಿರ್ತಕ್ಕಂಥ ಈಶ್ವರ, ಮಹಾಮೃತ್ಯುಂಜಯ, ಇದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳೋದು ಸಂಧ್ಯಾಕಾಲದಲ್ಲಿ. ಆ ಮಠ ಮಧ್ಯಾಹ್ನ ದಾಟಬೇಕು, ಸಂಧ್ಯಾಕಾಲಕ್ಕೆ ಹೊರಡಬೇಕು. ಪ್ರದೋಷ ಕಾಲದಲ್ಲೇ ಅಭಿಷೇಕ ಪೂಜೆ ಪುನಸ್ಕಾರ ಸಹಸ್ರನಾಮಾರ್ಚನೆ ಮಾಡಬೇಕು. ಇದುವರ ತನಕ ಯಾರು ನಾ ಭೂತೋ ನ ಭವಿಷ್ಯತಿ ವಿಷ್ಣು ಸಹಸ್ರನಾಮವನ್ನು ಲೋಕಾರೂಢಿ ಮಾಡಿಕೊಟ್ಟಿರ್ತಕ್ಕಂಥ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿರೋದು. MS ಸುಬ್ಬಲಕ್ಷ್ಮಿನೇ ಇಡೀ ಜಗತ್ತಿನಲ್ಲಿ ಆ ವಿಷ್ಣು ಸಹಸ್ರನಾಮವನ್ನು ಪ್ರಸಿದ್ಧಿಪಡಿಸೋದು ತಿರುಪತಿಯಲ್ಲಿ. ಅಂತಹ ಶಿವ ಸಹಸ್ರನಾಮ ಲೋಕಾರೂಢಿಗೆ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ತ್ಯಾಗರಾಜರು. ಆದರೂ ಅದನ್ನು ಯಾರೂ ಮಾಡ್ತಿಲ್ಲ. ಅಂತಹ ಒಂದು ವಿಶೇಷ ಕಾರ್ಯ ನಮ್ಮ ಸಂಸ್ಥೆ ಮುಖಾಂತರವೇ ನಿಮ್ಮೆಲ್ಲರಿಗೂ ಲೋಕಾರೂಢಿಯನ್ನು ನಾನು ಮಾಡ್ತೀನಿ. ಜಗತ್ ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ.